ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ. ಒಂದನೇ ನಂಬರಲ್ಲಿ ಹುಟ್ಟಿದವರಿಗೆ ಅಂದರೆ ಒಂದನೇ ನಂಬರ್ ಅಧಿಪತಿ ಯಾರು? ರವಿ ಆಗಿರ್ತಾನೆ. ಅದಕ್ಕೋಸ್ಕರ ಇದು ಜ್ಯೋತಿಷ್ಯಕ್ಕೆ ರಿಲೇಟೆಡೇ, ಎಲ್ಲನೂ ಜ್ಯೋತಿಷ್ಯಕ್ಕೆ ರಿಲೇಟೆಡೇ. ಅದರಲ್ಲಿ ಒಂದು ಪಾರ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನಿಮ್ಮ ಜಾತಕಗಳು, ಜನ್ಮ ಲಗ್ನಗಳು ಅಥವಾ ರಾಶಿಗಳು ಯಾವುದು ಬೇಡ. ನಿಮ್ಮ ಜೀವನ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರವನ್ನು ನೀವೀಗ ಸಂಪೂರ್ಣವಾಗಿ ಕೇಳ್ತಾ ಇದ್ದೀರಾ. ಗಮನವಿಟ್ಟು ಕೇಳಿ. ಪ್ರತಿಯೊಬ್ಬರಿಗೆ ಇಲ್ಲಿ ಈ ಒಂದು ನಂಬರಲ್ಲಿ ಹುಟ್ಟಿದವರಿಗೆ ತುಂಬ ಅವಶ್ಯಕವಾಗಿದೆ. ಅದಕ್ಕಿಂತ ಮುಂಚೆ ಹೊಸಬರು ನನ್ನ ಯಾರು ಚಾನಲಲ್ಲಿ ಬಂದಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಕೊನೆಯ ತನಕ ಇದನ್ನು ನೋಡಿ ವಿಷಯವನ್ನು ತಿಳಿದುಕೊಳ್ಳಿ. ಒಂದೊಂದು ಪಾಯಿಂಟು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಒಂದನೇ ನಂಬರ್ ಆಗಲಿ ಅಥವಾ 10, 1, 10, 19, 28 ಈ ಒಂದು ನಂಬರ್ಗಳಲ್ಲಿ ಯಾರಾದರೂ ಜನಿಸಿದರೆ, ದಿನಾಂಕಗಳಲ್ಲಿ ಜನಿಸಿದರೆ, ಅಥವಾ ನಿಮ್ಮ ಹೆಸರಿನ ಒಂದು ಸ್ಟಾರ್ಟಿಂಗಲ್ಲಿ ಈ ಒಂದು ನಂಬರ್, ಸಪೋಸ್ ಫಾರ್ ಎಕ್ಸಾಂಪಲ್ 19 ಅಂತ ಇದ್ದರೆ 1 + 9 10 ಅಂದರೆ ಸಿಂಗಲ್ ಡಿಜಿಟಿಗೆ ಮಾಡಿದರೆ ಏನಾಗುತ್ತೆ? 1 ನಂಬರ್ ಆಗುತ್ತೆ. ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರ ಒಂದು ಈಗ ಭವಿಷ್ಯವನ್ನೀಗ ಕೇಳೋಣ. ಸಾಧಾರಣವಾಗಿ ಈ ಒಂದು 1ನೇ ನಂಬರ್ ಅಲ್ಲಿ ಹುಟ್ಟಿದವರು ಏನಾಗಿರ್ತಾರೆ? ಆಕರ್ಷಕ ವ್ಯಕ್ತಿತ್ವ, ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ, ತುಂಬ ಶಕ್ತಿಯನ್ನು ಪಡೆದಿರ್ತೀರ, ಆತ್ಮವಿಶ್ವಾಸ ಕೂಡ ಇರುತ್ತೆ, ದೃಢ ನಿಶ್ಚಯ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಫಿಕ್ಸ್ ಮಾಡಿಕೊಂಡು ಹೀಗೆ ಆಗಬೇಕು ಅಂತ ಹೇಳ್ಕೊಂಡು ಒಂಥರ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀರ. ಆ ಒಂದು ಗುಣ ನಿಮ್ಮಲ್ಲಿದೆ. ಹಾಗೆ ಒಂದು ಛಲ, ಏನೇ ಆದರೂ ಕೂಡ ನಾನು ಅದನ್ನು ಮಾಡೇ ಮಾಡ್ತೀನಿ, ಖಂಡಿತವಾಗ್ಲೂ ನಾನು ನಂದು ಏನೇ ಆದರೂ ಪರವಾಗಿಲ್ಲ, ನಾನು ಈ ಒಂದು ಛಲದಿಂದ, ಹಠದಿಂದ ನಾನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮಲ್ಲಿ ಇರುತ್ತೆ. ಹಾಗೂ ಒಳ್ಳೆಯ ನಾಯಕತ್ವ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ಈ ಒಂದು ನಂಬರಲ್ಲಿ ಹುಟ್ಟಿದವರಿಗೆ ಇರುತ್ತೆ. ಆಮೇಲೆ ಈ ಒಂದು ರವಿ ದಶಾದವರು, ಅಂದರೆ ರವಿ ದಶಾ ಅಂತಂದರೆ ಈ ಒಂದು ನಂಬರವರು ಯಾವುದೇ ಒಂದು ಉದ್ಯೋಗ ಅಥವಾ ಸರ್ಕಾರಿ ನೌಕರಿ ಮಾಡಿದರೂ ಕೂಡ ಬಹಳಷ್ಟು ಹೆಚ್ಚಿನ ಶ್ರಮದಿಂದ, ತುಂಬ ಕಷ್ಟಪಟ್ಟು, ಮತ್ತು ನಿಮ್ಮ ಒಂದು ಸ್ವಂತ ಶಕ್ತಿಯಿಂದ ನೀವು ಇಲ್ಲಿ ಮುಂದೆ ಬರ್ತೀರ. ನೀವು ತುಂಬ ಮರ್ಯಾದೆಗೆ ಭಾಳ ಒಂದು ಬೆಲೆ ಕೊಡುವವರು. ಮರ್ಯಾದೆಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಸಹಿಸ್ಕೊಳ್ಳೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಯಾರೇ ಆಗಲಿ, ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ ಕೂಡ ನಿಮ್ಮ ಮರ್ಯಾದೆಗೆ ನೀವು ಬಹಳಷ್ಟು ಬೆಲೆ ಕೊಡ್ತೀರ ಇದಕ್ಕೆ. ಮತ್ತು ಹೆಚ್ಚು ನಿಮಗೆ ಕಲ್ಪನಾ ಶಕ್ತಿ, ಇಮ್ಯಾಜಿನೇಷನ್ ಪವರ್ ಕೂಡ ಇಲ್ಲಿ ನಿಮಗೆ ಇರುತ್ತೆ. ತುಂಬ ಮಹತ್ವಾಕಾಂಕ್ಷಿಗಳು ಕೂಡ ಆಗಿರ್ತೀರ. ಹಾಗೂ ಒಂದು ಧಾರ್ಮಿಕ ಸ್ವಭಾವ, ಬುದ್ಧಿಯುಳ್ಳವರು ಕೂಡ, ಹಾಗೂ ತುಂಬ ಗುಣವಂತರಾಗಿರ್ತೀರ. ಸ್ಪಿರಿಚುವಲ್ ಆಗಿ ಅಥವಾ ಒಳ್ಳೆಯ ಬುದ್ಧಿ ಕೂಡ ಇಲ್ಲಿ ಇರುತ್ತೆ. ಭಾಳ ಒಂದು ಫೇಮಸ್ ಆಗಿರ್ತಾರೆ. ರಾಜಕೀಯದಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಧಿಕಾರಿಗಳಾಗಿರ್ಬೋದು, ದೊಡ್ಡ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಭಾಳ ಒಂದು ಫೇಮಸ್ ಆಗಿರ್ತಾರೆ, ಬಹು ಜನಪ್ರಿಯರಾಗಿರ್ತೀರ. ಹಾಗೂ ತುಂಬ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಆಗಿರ್ತಾರೆ. ದೊಡ್ಡವರ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಮತ್ತು ಈ ಒಂದು ಜಾತಕರಿಗೆ ಏನಾಗುತ್ತೆ ಅಂತಂದರೆ ಕೋಪ ಬಹಳಷ್ಟು ಬೇಗ ಬಂದುಬಿಡುತ್ತೆ. ಮಾತಾಡಿದ ತಕ್ಷಣ ಕೋಪ ಬಂದುಬಿಡುತ್ತೆ. ಬಟ್ ಇದೊಂದು ಶಾರ್ಟ್ ಟೆಂಪರ್ ಥರ, ತುಂಬ ಟೈಮು ಇರುವುದಿಲ್ಲ. ತುಂಬ ನಿಷ್ಠುರವಾಗಿ ಮಾತಾಡ್ತೀರ. ಮತ್ತು ಕೆಟ್ಟ ವಿಚಾರಗಳಿಗೆ ಯಾವತ್ತೂ ನೀವು ಆಸ್ಪದ ಕೊಡೋದಿಲ್ಲ. ಮತ್ತು ನಿಮ್ಮ ಒಂದು ಸ್ವಂತ ಸ್ವಪರಾಕ್ರಮದಿಂದಲೂ, ನಿಮ್ಮದೇ ಆದ ಒಂದು ವಿಶಿಷ್ಟ ಒಂದು ಗುಣದಿಂದಲೂ, ಸ್ಟೈಲಿಂದಲೂ ನೀವು ಹಣವನ್ನು ಸಂಪಾದನೆ ಮಾಡ್ತೀರ. ಹಾಗೂ ನಿಮಗೆ ಬಂಧುಗಳಿಂದ ನಿಮಗೆ ಇಲ್ಲಿ ಧನದ ಅನುಕೂಲತೆ ಆಗುತ್ತೆ. ಆಮೇಲೆ ಸಹೋದರರಲ್ಲಿ ಅಂದರೆ ಬಂಧು ಭಗಿನಿಯರಲ್ಲಿ ಮನಸ್ತಾಪ ಹಾಗೂ ಅಪವಾದ, ಕೆಟ್ಟ ಅಪವಾದಗಳು ಕೂಡ ಇಲ್ಲಿ, ಆ ಒಂದು ಕೆಟ್ಟ ಅಪವಾದಗಳು ಬರುವ ಸಂಭವ ಕೂಡ ಇರುತ್ತೆ. ಕೆಲವರಿಗೆ ಅದು ಅನುಭವ ಕೂಡ ಆಗಿರುತ್ತೆ. ಮತ್ತು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬಟ್ ಗುಪ್ತ ಶತ್ರುಗಳು ನಿಮಗಿರ್ತಾರೆ. ಅವರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜಾಗೃತಿಯಲ್ಲಿರಬೇಕಾಗುತ್ತೆ. ಮತ್ತು ಇವರಿಗೆ 2 ಮದುವೆ ಯೋಗ ಕೂಡ ಇದೆ. ದ್ವಿಪತ್ನಿತ್ವ ಅಂತ ಹೇಳ್ತೀವಿ. ಸೊ 2 ಮದುವೆಯ ಯೋಗ ಇದೆ. ಹಾಗೆ ನಿಮಗೆ ಪ್ರಯಾಣ ಮಾಡೋದಂದರೆ ಬಹಳ ಇಷ್ಟ. ಮತ್ತು ನಿಮ್ಮ ಕೋಪವನ್ನು ನೀವು ಯಾವತ್ತೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂದರೆ ಯಾವುದೇ ರೀತಿಯ ಒಂದು ಮಾನಸಿಕ ಕ್ಲೇಶ ಆಗದಂತೆ ಏನಾಗುತ್ತೆ ನಿಮಗೆ. ಮತ್ತು ಆ ಥರ ಏನಾದರೂ ಕೋಪ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಬ್ಲಡ್ ಸಂಬಂಧಪಟ್ಟಾಗೆ ಬ್ಲಡ್ ಪ್ರೆಷರು, ರಕ್ತದ ಒತ್ತಡ, ಅದೆಲ್ಲ ನಿಮಗೆ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಅದು ಕಂಟ್ರೋಲ್ ಆಗಬೇಕು. ಅದು ಇಲ್ಲ ಅಂತಂದರೆ ಬ್ಲಡ್ ಪ್ರೆಷರ್ ಎಲ್ಲ ಬಂದುಬಿಟ್ಟು ಸಮಸ್ಯೆ ಆಗಿಬಿಡುತ್ತೆ. ಶಾಂತಿ ಸಮಾಧಾನದಿಂದ ಇರಬೇಕು ಯಾವತ್ತು ನೋಡಿದ್ರು. ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ಳೋದಲ್ಲ, ಯಾವುದಕ್ಕೆ ಎಲ್ಲಿ ಏನು ಮಾಡ್ಕೋಬೇಕೋ ತುಂಬ ಶಾಂತಿ ಸಮಾಧಾನದಿಂದ ಇದ್ದರೆ ಭಾಳ ಒಳ್ಳೆಯದು. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ.
ಮತ್ತು ಕೆಲವು ಸರ್ತಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೊಡ್ಡ ದೊಡ್ಡ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಕೂಡ ನಿಮ್ಮ ಮೈ ಮೇಲೆ ನೀವು ಹಾಕ್ಕೊಳ್ತೀರ. ಇದರಿಂದ ಮುಂದೆ ಸ್ವಲ್ಪ ತೊಂದರೆ ಕೂಡ ಇಲ್ಲಿ ಆಗುತ್ತೆ. ಮತ್ತು ಯಾರಿಗಾದರೂ ಜಾಮೀನು ಕೊಡೋದು, ಇನ್ನೊಬ್ಬರ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸ್ಬಿಟ್ಟು ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗೋದು, ಇವೆಲ್ಲ ನೀವು ಮಾಡೋದು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ನಿಮಗೆ ರೋಗದಲ್ಲಿ ಮುಖ್ಯವಾಗಿ ಹಾರ್ಟಿಗೆ ಸಂಬಂಧಪಟ್ಟಾಗೆ, ಹೃದಯಕ್ಕೆ ಸಂಬಂಧಪಟ್ಟಾಗೆ ತೊಂದರೆ ಬರ್ಬೋದು, ಕಣ್ಣಿನ ತೊಂದರೆ ಬರ್ಬೋದು, ಮತ್ತು ಬ್ಯಾಕ್ ಪೈನು, ಸ್ಪೈನಲ್ ಕಾರ್ಡ್ ಈ ಥರ ಪ್ರಾಬ್ಲಮ್ ಕೂಡ ಬರ್ಬೋದು. ನೀವು ಒಂದು ಆದಿತ್ಯ ಹೃದಯ ಪ್ರತಿ ಭಾನುವಾರ ಓದಿದರೆ ಬಹಳ ಒಳ್ಳೆಯದು. ಮತ್ತು ನಿಮ್ಮದು ಹೀಟ್ ಬಾಡಿ, ಜಾಸ್ತಿ ಉಷ್ಣದ ಪದಾರ್ಥಗಳನ್ನು ನೀವು ತಿನ್ನಬಾರ್ದು, ಆಯಿತಾ. ಅಪಘಾತಗಳಿಂದ ತುಂಬ ಎಚ್ಚರವಾಗಿರಬೇಕು. ಮತ್ತು ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ವೈವಾಹಿಕ ಜೀವನ ಇದೆಯಲ್ಲ, ಯಾವತ್ತೂ ಮನಸ್ತಾಪದಿಂದಲೇ ಇರುತ್ತೆ. ಹೊರಗಡೆ ನೀವು ಭಾಳ ಫೇಮಸ್ ಆಗಿರ್ತಾರೆ, ಆದರೆ ಮನೆಯಲ್ಲಿ ಯಾವತ್ತೂ ನೋಡಿದರೆ ದಾಂಪತ್ಯ ಜೀವನ, ವೈವಾಹಿಕ ಜೀವನ ಮನಸ್ತಾಪದಿಂದ ಕೂಡಿರುತ್ತೆ. ಯಾವುದೇ ವಿಷಯವನ್ನು ಜಾಸ್ತಿ ಟೂ ಮಚ್ ಆಗಿ ತಗೊಳ್ಳದೆ ಮನೆಯಲ್ಲಿ ಒಳ್ಳೆಯ ರೀತಿಯ ಒಂದು ಕೋಆರ್ಡಿನೇಷನಲ್ಲಿ, ತಿಳುವಳಿಕೆಯಿಂದ, ಶಾಂತಿ ಸಮಾಧಾನದಿಂದ ಇದ್ದು ಹೊಂದಾಣಿಕೆಯಿಂದ ನೀವು ಜೀವನ ಮಾಡಬೇಕು. ಆವಾಗ ನಿಮ್ಮ ಜೀವನ ಬಹಳ ಫ್ರೂಟ್ಫುಲ್, ಚೆನ್ನಾಗಿರುತ್ತೆ. ಮತ್ತು ನಿಮಗೆ ರಿಲೇಟಿವ್ಸ್ಗಳ ಸಹಕಾರ ಕಮ್ಮಿ. ಯಾಕಂತಂದರೆ ನೀವು ತುಂಬ ನಿಷ್ಠುರವಾಗಿ ಮಾತಾಡ್ತೀರ. ಅದಕ್ಕೋಸ್ಕರ ಕೆಲವು ಸರ್ತಿ ಏನಾಗುತ್ತೆ, ಕೆಲವು ರಿಲೇಟಿವ್ಸ್ ಆಗಲಿ, ಬೇರೆ ಫ್ರೆಂಡ್ಸ್ ಆಗಲಿ ನಿಮ್ಮ ಹತ್ರ ಬರಲಿಕ್ಕೆ ಹೆದರ್ತಾರೆ. ಏನಪ್ಪ ಇವ್ರನ್ನ ನೋಡಿದ ತಕ್ಷಣ ಏನು ಸಿಕ್ಕಾಪಟ್ಟೆ ಒಂದು ಹುಲಿ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನೀವು, ನಿಮ್ಮ ಮನಸ್ಸು ತುಂಬ ಸ್ಮೂತಾಗಿರುತ್ತೆ. ಸ್ಮೂತ್ ಅಂತಂದರೆ ತುಂಬ ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡೋದು ಒಂದು ಬುದ್ಧಿ ಕೂಡ ನಿಮ್ಮಲ್ಲಿ ಇರುತ್ತೆ. ಆದರೂ ನಿಮ್ಮನ್ನು ಹೊರಗಡೆಯಿಂದ ನೋಡಿದಾಗ ಏನಪ್ಪ ಈ ವ್ಯಕ್ತಿ ನೋಡಿದರೆ ಹೆದರಿಕೆ ಆಗ್ತಾಯಿದೆ, ತುಂಬ ಜೋರು ಅಂತ ಅನ್ಸ್ಕೊಳ್ತಾ ಇದೆ. ಬಟ್ ಅಂಥದ್ದು ಏನಿಲ್ಲ. ಬಟ್ ಅದನ್ನು ನೀವು ಏನು ಮಾಡಬೇಕು, ಎಷ್ಟೇ ಇದ್ದರೂ ಕೂಡ, ಎಷ್ಟೇ ಕೋಪ ಬಂದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಶಾಂತಿ ಸಮಾಧಾನದಿಂದ ಇರಬೇಕಾಗುತ್ತೆ. ಆಮೇಲೆ ನಿಮಗೆ ಅದೃಷ್ಟ, ಅಕಸ್ಮಾತ್ತಾಗಿ ನಿಮಗೆ ಧನದ ಒಂದು ಯೋಗ ಇದೆ. ಯಾವುದೇ ಒಂದು ಟೈಮಲ್ಲಿ ಯೋಗ ಬರ್ಬೋದು, ಎಲ್ಲಿಂದ ಬರುತ್ತೆ ಅಂತ ಕೇಳಬೇಡಿ. ಅಕಸ್ಮಾತ್ ಒಂದು ಧನದ ಆಗಮನ ನಿಮಗೆ ಇರುತ್ತೆ. ಮತ್ತು ನಿಮಗೆ ಈ ಪಾಲುಗಾರಿಕೆ, ಪಾರ್ಟ್ನರ್ಶಿಪ್ಪು ಮತ್ತು ಸ್ವಂತ ವ್ಯವಹಾರ ಮಾಡೋದು, ಪಾರ್ಟ್ನರ್ಶಿಪ್ಪಿಗಿಂತ ಸ್ವಂತ ವ್ಯವಹಾರ ಮಾಡೋದು ನಿಮಗೆ ಭಾಳ ಹೆಚ್ಚು ಲಾಭಕರ. ಕೇಳ್ತಾರೆ ಕೆಲವರಿಗೆ, ನಾನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಬೋದಾ? ಅದಕ್ಕೋಸ್ಕರ ಪಾರ್ಟ್ನರ್ಶಿಪ್ಗಿಂತಲೂ ನಿಮಗೆ ಅಲ್ಲಿ ಆಗೋದಿಲ್ಲ. ಯಾಕಂದರೆ ನಿಮ್ಮ ಕ್ವಾಲಿಟಿ ನಿಮ್ಮ ಪಾರ್ಟ್ನರಿಗೆ ಅಲ್ಲಿ ಸರಿ ಹೊಂದಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಸ್ವಂತ ವ್ಯವಹಾರ ಮಾಡೋದು ಭಾಳ ಒಳ್ಳೆಯದು. ಮತ್ತು ಕೆಲವು ಕೆಟ್ಟ ಘಟನೆಗಳಿಂದ ಹಣ ಮತ್ತು ಆಸ್ತಿ ನಾಶ ಆಗುವ ಸಂಭವ ಇದೆ. ಅದಕ್ಕೋಸ್ಕರ ನೋಡಿಕೊಂಡು, ಆಲೋಚನೆ ಮಾಡಿಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಶುಭ ದಿಕ್ಕು ಯಾವುದಂತ ಪೂರ್ವ ದಿಕ್ಕು. ಪೂರ್ವ ದಿಕ್ಕು ಈಸ್ಟ್ ಸೈಡು. ಯಾವುದೇ ಒಂದು ಕೆಲಸಕ್ಕಾದರೂ ನೀವು ಈಸ್ಟ್ ಸೈಡಿಗೆ ಕೂತ್ಕೊಂಡು ಮಾಡೋದರಿಂದ ಅಥವಾ ಪ್ರಯಾಣ ಮಾಡೋದರಿಂದ, ಅಂಗಡಿ ಮಾಡಿದರೆ ಅದರ ಒಂದು ಬಾಗಿಲು ಬಂದು ಪೂರ್ವ ದಿಕ್ಕಲ್ಲಿದ್ದರೆ ಒಳ್ಳೆಯದು. ಮನೆ ಬಾಗಿಲುಗಳನ್ನು ಕೂಡ ಪೂರ್ವ ದಿಕ್ಕಲ್ಲಿ ಇಟ್ಟುಕೊಂಡ್ರೆ ನಿಮಗಿಲ್ಲಿ ಬಹಳ ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ಅಭಿವೃದ್ಧಿ ಕೂಡ ಇಲ್ಲಿ ಉಂಟಾಗುತ್ತೆ, ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಭಾಗ್ಯೋದಯ ಕಾಲ 24ನೇ ವಯಸ್ಸಿಂದ 36ನೇ ವಯಸ್ಸಿನ ಒಳಗೆ ಆಗುತ್ತೆ. ಮತ್ತು ನಿಮಗೆ ನೀವು ಯಾವತ್ತೂ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ, ದಾನ ಧರ್ಮ ಇತ್ಯಾದಿಗಳನ್ನು ನೀವು ಮಾಡಲೇಬೇಕು. ಮಾಡದೇ ಇದ್ದವರು ಖಂಡಿತ ಮಾಡಿ. ನಂತರ ನಿಮ್ಮ 45ನೇ ವಯಸ್ಸಿನಿಂದ ಅತ್ಯಂತ ಸುಖ, ಶುಭಯೋಗ, ಕೀರ್ತಿ ನಿಮಗಿಲ್ಲಿ ಲಭಿಸುತ್ತೆ. ಮತ್ತು ನಿಮಗೆ ಇಷ್ಟವಾದ ಬಣ್ಣ ಅಂತಂದರೆ ಸೂರ್ಯಕಾಂತಿ, ಹಳದಿ, ಕೇಸರಿ, ಬಂಗಾರದ ಬಣ್ಣ ಗೋಲ್ಡ್, ತಿಳಿ ಹಳದಿ ಹಾಗೂ ಬಿಳಿ ಬಣ್ಣಗಳು ಆಗಿರುತ್ತವೆ. ನಿಮಗೆ ಕಪ್ಪು ಬಣ್ಣ ನಿಮಗೆ ಅಶುಭ, ಅದು ಶನಿಯ ಒಂದು ಕಲರ್ ಆಗಿರುತ್ತೆ. ಕಪ್ಪು ಶನಿಯ ನಂಬರ್ 8. ನಿಮಗೆ ಯಾವ ಒಂದು ವಾರದಲ್ಲಿ ಒಳ್ಳೆಯ ದಿವಸ ಅಂತ ಹೇಳ್ಕೊಂಡ್ರೆ ರವಿವಾರ, ಸೋಮವಾರ ಹಾಗೂ ಗುರುವಾರಗಳು ನಿಮಗೆ ಶುಭವಾರಗಳು ಆಗಿವೆ. ಮತ್ತು 8ನೇ ನಂಬರ್ ನಿಮಗೆ ತುಂಬ ವಿರುದ್ಧ ನಂಬರು, ಅಂದರೆ ಅದು ಶನಿ ನಂಬರು. ಇವಾಗಲೇ ಹೇಳಿದಂಗೆ ಕಪ್ಪು ಕಲರು, ಶನಿಯ ನಂಬರು 8ನೇ ನಂಬರು, ಇಬ್ಬರು ವೈರಿಗಳು. ನೀವು ಹಾಕ್ಕೊಳ್ಬೇಕಾಗಿದ್ದು ರತ್ನ ಮಾಣಿಕ್ಯ ಅಥವಾ ವಜ್ರವನ್ನು ಧರಿಸಿ. ತಾಮ್ರ ಇದೆಯಲ್ಲ, ತಾಮ್ರ ನಿಮಗೆ ತಾಮ್ರದ ಲೋಹ ನಿಮಗೆ ಆಗುತ್ತೆ. ತಾಮ್ರದ ಬಳೆ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ನಿಮಗೆ 46ನೇ ವರ್ಷದ ನಂತರ ಉನ್ನತ ಸ್ಥಾನಮಾನವನ್ನು ಹೊಂದಿ ಹೆಚ್ಚು ಹೆಸರುವಾಸಿಯಾಗುವ ಅಥವಾ ಪ್ರಶಸ್ತಿಗಳನ್ನು ಪಡೆಯುವ ಯೋಗ ಕೂಡ ನಿಮಗೆ ಇದೆ. ಹಾಗೆ ಈ ಒಂದು ಮೇಲುಗಡೆ ನಾನೀಗ ಹೇಳಿದ ಎಲ್ಲ ವಿಷಯಗಳನ್ನು ನೀವು ಚೆನ್ನಾಗಿ ಕರೆಕ್ಟಾಗಿ ಪಾಲಿಸ್ಕೊಂಡು ಬಂದರೆ ಖಂಡಿತವಾಗಿ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೀವನ ಕೂಡ ಚೆನ್ನಾಗಾಗುತ್ತೆ. ಹಾಗೂ ಈ ಒಂದು ರವಿ ಗ್ರಹದ ಒಂದು ಶಾಂತಿಗೋಸ್ಕರ ಅಥವಾ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ತಾ ಇರಬೇಕು. ಯಾವುದಂತಂದರೆ ಓಂ ಸೂರ್ಯ ದೇವಾಯ ನಮಃ ಅಂಥೇಳಿ ಮಂತ್ರವನ್ನು ಪಠನೆ ಮಾಡ್ತಾ ಇರಬೇಕು. ಹಾಗೂ ಸೂರ್ಯನ ಪೂಜೆ ಮಾಡಿದರೆ ಒಳ್ಳೆಯದು, ಅಥವಾ ಶಿವನ ಪೂಜೆ ಮಾಡಿದರೆ ಭಾಳ ಒಳ್ಳೆಯದು.
ಎಲ್ಲ ರೀತಿಯ ನಿಮಗೆ ಅಭಿವೃದ್ಧಿ, ಆರೋಗ್ಯ ಭಾಗ್ಯ, ಇಷ್ಟಾರ್ಥ ಸಿದ್ಧಿ, ಸಂತೋಷದಿಂದ ಯಶಸ್ವಿಯಾಗಿ ಬಾಳ್ವೆ ಮಾಡ್ತೀರಾ. ನೋಡಿ, ಈ ಒಂದು ನಿಮ್ಮ ಈ ಸಂಖ್ಯೆ ಇದ್ದವರಿಗೆ ಪ್ರತಿ ತಿಂಗಳಲ್ಲೂ 1, 4, 6, 10, 15, 19, 22, 24, 28, 31 ಈ ಒಂದು ಡೇಟ್ಸ್ಗಳು, ದಿನಾಂಕಗಳು ಎಲ್ಲ ಕಾರ್ಯಗಳಿಗೆ ನಿಮಗೆ ಶುಭ ಅನುಕೂಲವಾಗಿರುತ್ತೆ. ಮತ್ತು ಕೆಲವು ಇನ್ಸ್ಟ್ರಕ್ಷನ್ಸ್ ಈ ಒಂದು 1ನೇ ನಂಬರ್ ಅವರಿಗೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರ ಮೇಲೂ ಹೆಚ್ಚು ವಿಶ್ವಾಸ ಇಡಬೇಡಿ. ಹಣದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಸ್ವಂತ ನಾನು ಏನೋ ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಾಗ ಮಾಡ್ತೀನಿ ಅನ್ನೋದನ್ನು ಇದನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಆಗಬಾರ್ದು. ಮತ್ತು ಜವಾಬ್ದಾರಿ ಕೆಲಸ, ವ್ಯವಹಾರಗಳನ್ನು ಬಹಳ ಚೆನ್ನಾಗಿ ವಿಚಾರ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸಂಕಟ, ಸಮಸ್ಯೆ, ತೊಂದರೆಗಳನ್ನು ಸ್ಥಿರ ಮನಸ್ಸಿನಿಂದ, ಕಾನ್ಸ್ಟೆಂಟ್ ಮೈಂಡಿಂದ ಅದನ್ನು ವಿಚಾರ ಮಾಡಿ ಅದಕ್ಕೆ ಪರಿಹಾರ ಹುಡುಕಬೇಕು. ಯಾವುದೇ ಒಂದು ಕಾರ್ಯವನ್ನು ಅರ್ಧಕ್ಕೆ ಮಾಡಬೇಡಿ, ಕಂಪ್ಲೀಟಾಗಿ ಮಾಡಿ. ಸ್ತ್ರೀಯರಿಂದ ಅಪಾಯಗಳು ಬರುತ್ತೆ. ಯಾಕಂದರೆ ಶುಕ್ರ ಬಂದು ನಿಮಗೆ ಆ್ಯಕ್ಚುಲಿ ವಿರುದ್ಧ ಗ್ರಹ, ಶುಕ್ರನ ನಂಬರು 6. ಸೊ ಸ್ತ್ರೀಯರಿಂದ ಅಂದರೆ ಶುಕ್ರನಿಗೆ ನಾವು ಸ್ತ್ರೀಯರಿಗೆ ಹೋಲಿಸ್ತೀವಿ. ಸ್ತ್ರೀಯರಿಂದ ಬರುವ ಅಪಾಯದಿಂದ ತುಂಬ ಎಚ್ಚರವಾಗಿರಬೇಕು. ಸಮಾಜದ ಕಡೆಗಿಂತ ನಿಮಗೆ ಸಮಾಜದಿಂದ ತುಂಬ ಒಳ್ಳೆ, ಪಬ್ಲಿಕ್ಕಿಂದ ತುಂಬ ಸಪೋರ್ಟ್ ಇದೆ, ಸರ್ಕಾರ ಮತ್ತು ಸಮಾಜ. ಇದಕ್ಕಿಂತ ನೀವು ಸಂಸಾರದ ಕಡೆಗೆ, ಆವಾಗಲೇ ಹೇಳಿದಂಗೆ ಸಂಸಾರದಲ್ಲಿ ನಿಮಗೆ ಅಷ್ಟೊಂದು ಹೊಂದಾಣಿಕೆ ಇರೋದಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಮತ್ತು ಸಮಾಜಗಳಿಗಿಂತ ನಿಮ್ಮ ಸಂಸಾರದ ಕಡೆಗೆ ಹೆಚ್ಚು ಪ್ರೀತಿ ಮತ್ತು ಗಮನ ಇರಬೇಕು. ಪಾಲುಗಾರಿಕೆ ವ್ಯವಹಾರ ಇರ್ಬೋದು, ಮಧ್ಯಸ್ಥಿಕೆ ಮತ್ತು ಜಾಮೀನುಗಳು. ಇನ್ನೊಬ್ಬರಿಗೆ ಜಾಮೀನು ಕೊಡೋದು ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಜಾಮೀನು ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿರಲ್ಲ, ಅದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಕಾನೂನುಬದ್ಧವಾಗಿ ವ್ಯವಹಾರ ಮಾಡಿ, ಹಾಗೆ ನಿಮ್ಮ ಧೈರ್ಯವನ್ನು ಹೆಚ್ಚಿಸಿಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಲೈಕನ್ನು ಕೊಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ.